ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಸಕಲರು ಒಂದೇ ಎಂದು ಸಾರಿದ ಕ್ರಿಸ್ತ ಯೇಸು ಕ್ರಿಸ್ತ ಇಂದು ಕ್ರಿಸ್ಮಸ್ ಹಬ್ಬ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ ಹಬ್ಬದ ವಿಶೇಷತೆಯನ್ನು ಒಂದು 4 ಲೈನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಈ ಹಬ್ಬದ ಆಚರಣೆ ಬಹುಮುಖ್ಯ ಭಾಗ ಅಂದರೆ ಯೇಸು ಹುಟ್ಟಿದ್ದು ಮಧ್ಯರಾತ್ರಿ. ಅದಕ್ಕಾಗಿ ಸಾಮಾನ್ಯವಾಗಿ ಮಧ್ಯರಾತ್ರಿಯಲ್ಲಿ ಹಬ್ಬದ ಬಲಿಪೂಜೆ ಅರ್ಪಿಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಉದ್ಯೋಗಕ್ಕಾಗಿ ಪರ ಊರಿಗೆ ಹೋಗಿ ಅಲ್ಲಿ ತಂಗಿರುವ ಕಾರಣ ಮನೆಯಲ್ಲಿರುವ ಹಿರಿಯರು ಆದಷ್ಟು ಬೇಗ ಪೂಜೆಗೆ ಹೋಗಲು ಇಚ್ಛಿಸುತ್ತಾರೆ. ಬೆಳಗ್ಗೆ ಪೂಜೆಗೆ ಹೋಗಿ ಬರುತ್ತಾರೆ. ಇದು ಇತರರಿಗೂ ಅನುಕೂಲವಾಗಿರುವ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ಮಧ್ಯರಾತ್ರಿಯ ಬಲಿಪೂಜೆಗಳು ನಿಂತು ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಈ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ. ಇನ್ನು ಕ್ರಿಸ್ಮಸ್ನಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ವಿಶೇಷತೆ ಅಂದರೆ ಕ್ರಿಸ್ಮಸ್ ಗೋದಲಿ. ಯೇಸು ಹುಟ್ಟಿದಾಗ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸುತ್ತಂತೆ. ಆ ನಕ್ಷತ್ರದ ನೆನಪಿಗಾಗಿ ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲೆಡೆ ನಕ್ಷತ್ರಗಳ ಅಲಂಕಾರ ಕಾಣುತ್ತೇವೆ. ಕೆಲವೆಡೆ ಇಡೀ ರಸ್ತೆ ಬೀದಿಗಳನ್ನು ನಕ್ಷತ್ರಗಳಿಂದ ಅವರು ಅಲಂಕರಿಸುತ್ತಾರೆ. ಇನ್ನು ಕ್ರಿಸ್ಮಸ್ ಟ್ರೀ ಬಗ್ಗೆ ತಿಳ್ಕೊಳ್ಳೋಣ. ಇದು ಕ್ರಿಸ್ಮಸ್ ಟ್ರೀ ಜೀವದ ಪ್ರತೀಕ. ಸಂಪ್ರದಾಯವೊಂದರ ಪ್ರಕಾರ ಯೇಸು ಹುಟ್ಟಿದಾಗ ಈ ಮರಗಳು ತಮ್ಮ ಮೇಲಿರುವ ಹಿಮವನ್ನು ಜಾಡಿಸಿ ಕೆಳಕ್ಕೆ ಹಾಕಿ ತಮ್ಮ ಹಸಿರನ್ನು ತೋರ್ಪಡಿಸಿ ಸಂಭ್ರಮಿಸಿದವಂತೆ. ಇನ್ನೊಂದು ರೀತಿಯಲ್ಲಿ ಯುರೋಪ್ ದೇಶಗಳಲ್ಲಿ ಚಳಿಗಾಲದಲ್ಲಿ ಮರಗಳ ಎಲೆ ಉದುರುತ್ತವೆ. ಈ ಭೂಲೋಕಕ್ಕೆ ಜೀವ ನೀಡಲು ಬಂದ ಯೇಸು ಹುಟ್ಟುಹಬ್ಬದ ಸಮಯದಲ್ಲಿ ಕೇವಲ ಚೂಪು ಎಲೆಗಳ ಈ ಕ್ರಿಸ್ಮಸ್ ಟ್ರೀ ಮಾತ್ರ ಹಸಿರಾಗಿರುತ್ತಂತೆ. ಆದ್ದರಿಂದ ಯೇಸು ಹುಟ್ಟುಹಬ್ಬದ ಸಮಯದಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸಲಾಗುತ್ತದೆ. ಹಾಗೆ ಕೇಕ್ ಬಗ್ಗೆ ತಿಳ್ಕೊಳ್ಳೋಣ. ಕೇಕ್ ಕ್ರಿಸ್ಮಸ್ ಹಬ್ಬದ ವಿಶೇಷತೆ. ಇದು ಪಾಶ್ಚಾತ್ಯ ದೇಶದ ಕ್ರಿಸ್ಮಸ್ ಹಬ್ಬದ ವೈಶಿಷ್ಟ್ಯತೆ ಆಗಿದೆ. ಆದರೆ ನಮ್ಮಲ್ಲಿ ತಿಂಡಿ ತಿನಿಸುಗಳ ಈ ಕರಾವಳಿ ಪ್ರದೇಶದಲ್ಲಿ ಏನು ಮಾಡ್ತಾರೆ, ತಿಂಡಿ ತಿನಿಸುಗಳ ಜೊತೆ ಕ್ರೈಸ್ತರು ತಾವು ಖರೀದಿಸಿದ ಹೊಸ ಬಟ್ಟೆಗಳನ್ನು ಹಾಕಿ ಸಂಭ್ರಮಿಸ್ತಾರೆ. ಹೀಗೆ ಯೇಸು ಕ್ರಿಸ್ತನ ಹಬ್ಬವನ್ನು ಈ ರೀತಿ ಕ್ರಿಸ್ಮಸ್ ಬಾಂಧವರು ಆಚರಣೆ ಮಾಡ್ತಾರೆ. ಇದು ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.